ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 40-60 ಕಟ್ಟಿರುವಂತಹ ಫ್ಲೋರ್ಗೆ ಒಂದೊಂದು ಫ್ಲಾಟ್ಗಳು ಬರುವಂತಹ ಇಂಡಿಪೆಂಡೆಂಟ್ ಲಕ್ಸುರಿ ಫ್ಲಾಟ್ಗಳು. ಈ ಫ್ಲಾಟ್ಗಳು ನಮಗೆ ಉತ್ರಳ್ಳಿ ಮೈನ್ ರೋಡ್ ಅಲ್ಲಿ ಬರುವಂತಹ ಪಟ್ಟಳಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಮಂತ್ರಿ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಈ ಫ್ಲಾಟ್ಗಳು ಬರುತ್ತೆ. ಉತ್ರಳ್ಳಿ ಮೈನ್ ರೋಡ್ಗೆ ಬರೀ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ NPS ಸ್ಕೂಲ್ ಮತ್ತೆ ಸಾಧನಾ ಕಾಲೇಜು ಮತ್ತೆ RNSIT ಕಾಲೇಜು, ಡಾಕ್ಟರ್ ವಿಷ್ಣುವರ್ಧನ್ ಸರ್ ರೋಡ್ ಕೂಡ ನಮಗೆ ತುಂಬಾ ಹತ್ರದಲ್ಲಿದೆ. BMTC ಬಸ್ ಸ್ಟಾಪ್ ಬಂದು ಬರೀ 50 ಮೀಟರ್ ದೂರದಲ್ಲೇ ಈ ಪ್ರಾಪರ್ಟಿ ಇದೆ. ನಮಗೆ ಲೆವೆಟ್ ಬಂದ್ಬಿಟ್ಟು ಗೇಟೆಡ್ ಕಮ್ಯುನಿಟಿ ಲೆವೆಟ್ ಆಗಿದೆ. ಮನೆ ಮುಂದೆಗಡೆ 30 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್ಗೂ ಕೂಡ ನಮಗೆ ಕಾಂಕ್ರೀಟ್ ಬಿಲ್ಡಿಂಗ್ ಅವರೇ ಹಾಕೊಡ್ತಾರೆ. ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು. ಬೇಸ್ಮೆಂಟ್ ನಮಗೆ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಈಗ ಪ್ರೆಸೆಂಟ್ ನಮಗೆ ವರ್ಕ್ ನಡೀತಾ ಇದೆ. ಬಟ್ ಆಫ್ಟರ್ ಫಿನಿಶಿಂಗ್ ಅಲ್ಲಿ ಆದ್ಮೇಲೆ ನಮಗೆ ಫ್ಲಾಟ್ ಗಳು ಇರೋದಿಲ್ಲ, ಖಂಡಿತವಾಗ್ಲೂ ಇರೋದಿಲ್ಲ. ಯಾಕಂದ್ರೆ ಮೈನ್ ರೋಡ್ಗೆ ತುಂಬಾನೇ ಹತ್ರದಲ್ಲಿರೋದ್ರಿಂದ ಫ್ಲಾಟ್ ಗಳಿಗೆ ಹೆವಿ ಡಿಮ್ಯಾಂಡ್ ಇರುವಂತಹ ಲೊಕೇಶನ್ ಅಲ್ಲಿ ಈ ಅಪಾರ್ಟ್ಮೆಂಟ್ ಇದೆ. ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ನಮಗೆ ಕಾರ್ ಪಾರ್ಕಿಂಗ್, ಎಲ್ಲ ಮನೆಗಳಿಗೂ ಒಂದೊಂದು ಕಾರ್ ಪಾರ್ಕಿಂಗ್ ಜೊತೆಗೆ ಒಂದೊಂದು 2ರಿಂದ 3 ಟೂ ವೀಲರ್ ನಿಲ್ಸುವಷ್ಟು ಜಾಗ ಕೂಡ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ 2 ಸಂಪ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು ಬೋರ್ವೆಲ್, ಇನ್ನೊಂದು ಕಾವೇರಿ ವಾಟರ್ಗೆ 2 ಸಂಪ್ಗಳ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು ಈಗ ಪ್ರೆಸೆಂಟ್ ವರ್ಕ್ ನಡೀತಾ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಬೋರ್ವೆಲ್ ಇರುವಂತದ್ದು. ಇಲ್ಲಿ ಸೆಕ್ಯೂರಿಟಿ ರೂಮ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇನ್ ಕೇಸ್ ಮನೆಯವರೆಲ್ಲ ಸೇರಿ ನಮ್ಗೊಂದು ಸೆಕ್ಯೂರಿಟಿ ಪರ್ಪಸ್ ಬೇಕು ಅಂದ್ರೂ ಕೂಡ ಸೆಕ್ಯೂರಿಟಿ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ನೋಡಬಹುದು, ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಕಾರ್ ಪಾರ್ಕಿಂಗು, 2 ಸಂಪ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ 24/7 ಇರುವಂತಹ ಜನರೇಟರ್ ವ್ಯವಸ್ಥೆ ಕೂಡ ನಮಗೆ ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನಮಗೆ ಜನರೇಟರ್ ನಮ್ಗೆ ಹಾಕೊಟ್ಟಿರುವಂತದ್ದು, ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ದಾರೆ. ಮತ್ತೆ ಎಲ್ಲದಕ್ಕೂ ಕಾಮನ್ ಏರಿಯಾಗೆ ಮತ್ತೆ ಲಿಫ್ಟ್ ಏರಿಯಾಗೆಲ್ಲ ನಮಗೆ UPS ಪವರ್ ಕೂಡ ನಮಗೆ ಸಪ್ಲೈ ಕೊಟ್ಟಿರ್ತಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಅರ್ತ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ, ಈ ಪೋರ್ಷನ್ ಎಲ್ಲ ನಮಗೆ ಅರ್ತ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಆಗಿ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಇದೆ. ನಮಗೆ ಅಗ್ನಿಮೂಲೆಯಲ್ಲಿ ಕರೆಂಟ್ಗೆ ಸಂಬಂಧಪಟ್ಟಿರುವಂತಹ ಐಟಮ್ನ ಈ ಮೂಲೆಯಲ್ಲಿ ಹಾಕಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬೇಸ್ಮೆಂಟ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಕಾಣಿಸ್ತಿದ್ದಲ್ಲ, ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಲಿಫ್ಟ್ ಏರಿಯಾ ಬರುತ್ತೆ. ಬಿರ್ಲಾ ಕಂಪ್ನಿದು ಲಿಫ್ಟ್ ನ ಹಾಕೊಡ್ತಾ ಇದ್ದಾರೆ. ಬ್ರಾಂಡೆಡ್ ನ ಯೂಸ್ ಮಾಡ್ತಾ ಇರುವಂತದ್ದು. ಫುಲ್ ಟಾಪ್ ಫ್ಲೋರ್ಗೂ ಕೂಡ ನಮಗೆ ಲಿಫ್ಟ್ ಏರಿಯಾ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಅಕಾಮಡೇಷನ್ ಅಲ್ಲಿ ನಮಗೆ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನಮಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ, ಯೂಸ್ ಮಾಡ್ಕೋಬಹುದು. ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಕ್ಸುರಿ ಫ್ಲಾಟ್ ನ ನೋಡೋಣ. ಇಂಡಿವಿಜುವಲ್ ಫ್ಲಾಟ್ಗಳು, ಸ್ಟೇರ್ ಕೇಸಸ್ ನಮಗೆ 3 ಅಡಿ ಪ್ರಾವಿಷನ್ ಇರುವಂತದ್ದು. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ವೀಕ್ಷಕರೇ, ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಐಟಮ್ಸ್ ಎಲ್ಲ ಇತ್ತು, ಈಗ ಅದಕ್ಕೆ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಈ ಸೆಕೆಂಡ್ ಫ್ಲೋರಲ್ಲಿ ಏನು ವರ್ಕ್ ಆಗಿದೆಯೋ ಅದೇ ವರ್ಕ್ ನಮಗೆ ಫಸ್ಟ್, ಸೆಕೆಂಡು, ಥರ್ಡು, ಫೋರ್ತ್ವರೆಗೂ ನಮಗೆ ಆಗಿರುವಂಥದ್ದು. ಮೈನ್ ಡೋರ್ ಬಂದು ನಮಗೆ ಇಷ್ಟು ಮೈನ್ ಡೋರ್ ಬರುತ್ತೆ. ಅದು ಎಲ್ಲ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ವಿಂಡೋ ಫ್ರೇಮ್ಸ್ಗಳೆಲ್ಲ ನಮಗೆ ಟೀಕ್ ವುಡ್ನ ಯೂಸ್ ಮಾಡಿರುವಂಥದ್ದು. ಈಗ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಲಿವಿಂಗ್ ರೂಮು. ಈ ಲಿವಿಂಗ್ ರೂಮಲ್ಲಿ ನಮಗೆ ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಬಟ್ ಪಾಲಿಶಿಂಗ್ ನಮಗೆ ಪೆಂಡಿಂಗ್ ಇದೆ. ಬಟ್ ಈ ಪೋರ್ಷನ್ ಅಲ್ಲಿ ನಮಗೆ ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿರುವಂಥದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಲಿವಿಂಗ್ ರೂಮ್ ಬಂದಿದೆ. ಈ ಪೋರ್ಷನ್ ಫುಲ್ ನಾವು TV ಕ್ಯಾಬಿನೆಟ್ ಮಾಡ್ಕೊಂಡ್ರು ಕೂಡ ಎಲ್ ಶೇಪಲ್ಲಿ ಸೋಫಾ ಕೂಡ ಹಾಕೋಬಹುದು. ಈ ಪೋರ್ಷನ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಲಿವಿಂಗ್ ರೂಮ್ ಇದು. ಈ ಲಿವಿಂಗ್ ರೂಮ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇದೆ. ವುಡ್ ವಿಷಯಕ್ಕೆ ಬಂದ್ರೆ ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಿ, ಕಿಚನ್, ಡೈನಿಂಗ್ ಎಲ್ಲ ಇಲ್ಲಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ ನೀವು ಇಂಟೀರಿಯರ್ ಮಾಡಿಸ್ಕೊಂಡ್ರು ಕೂಡ ನಮಗೆ ಒಳ್ಳೆ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕುವಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ನೋಡಿ, ಕ್ರಾಸ್ ವೆಂಟಿಲೇಷನ್ಗೆ ನಮಗೆ ವಿಂಡೋ ಪರ್ಪಸ್ಗಳ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇದು ದೊಡ್ಡ ಬಾಲ್ಕನಿ ಅಂತಾನೆ ಹೇಳ್ಬೋದು. ಆರಾಮಾಗಿ 4 ಚೇರ್ಗಳು ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಬಾಲ್ಕನಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ.
ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕಾರ್ಡ್ ವೆಟ್ರಿಫೈಡ್ ಟೈಲ್ಸ್, ವಾಲ್ಗಳಿಗೆ 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವುಡ್ ವಿಷಯಕ್ಕೆ ಬಂದ್ರೆ ಇದು ಕೂಡ ನಮಗೆ ಟೀ ಕುಡ್ ನ ಯೂಸ್ ಮಾಡಿರೋಂಥದ್ದು. ಶಟರ್ಸ್ ಗಳೆಲ್ಲ ನಮಗೆ ಟೀ ಕುಡ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಏನಂದ್ರೆ ಫ್ಲೋರಿಂಗ್ ಇದಕ್ಕೆ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್, ಇಟಾಲಿಯನ್ ಮಾರ್ಬಲ್ ಡಿಸೈನ್ ಏನ್ ಬರುತ್ತೋ ಅದೇ ಡಿಸೈನ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿರೋಂಥದ್ದು. ಹಾಲು ಕಿಚನ್ ಪೂಜಾ ಅದೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಈ ಪೋರ್ಷನ್ ನೋಡ್ಬೋದು ನೋಡಿ, ಇದು ಡ್ರೆಸ್ಸಿಂಗ್ ಇರೋ ತರ ನಾವು ಕನ್ವರ್ಟ್ ಮಾಡ್ಕೊಬಹುದು. ಸಪರೇಟ್ ಆಗುತ್ತೆ. ಇದು ಅಟ್ಯಾಚ್ ಬಾತ್ರೂಮ್. ಈ ಅಟ್ಯಾಚ್ ಬಾತ್ರೂಮ್ಗೆ ವಾಲ್ಗಳಿಗೆ 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಆಂಟಿಸ್ಕಾರ್ಡ್ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಹಿಂದ್ವರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಫುಲ್ ಡ್ರೆಸ್ಸಿಂಗ್ ಏರಿಯಾ ಮತ್ತೆ ವಾರ್ಡ್ರೋಬ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ರು ಕೂಡ ಇಲ್ಲಿ ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ ಹಾಕೊಂಡು ಒಂದು ಸೋಫಾ ಹಾಕೊಳ್ಳೋಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ ಕೂಡ ನಮಗೆ ಮಾಡಿಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ಅದ್ಭುತ ಅಂತಾನೆ ಹೇಳ್ಬೋದು, ಸಖತ್ತಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ನೋಡ್ಬೋದು ವೀಕ್ಷಕರೇ, ಈ ಜಾಗ ಇದೆಯಲ್ಲ, ಈ ಜಾಗ ಬಂದು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಬಟ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂಥದ್ದು. ಎಕ್ಸಾಕ್ಟ್ ಇದು ಅಗ್ನಿಮೂಲೆಗೆ ಕಿಚನ್. ಇಲ್ಲೆಲ್ಲ ನಮಗೆ ನೀವು ಇಂಟೀರಿಯರ್ ಮಾಡಿಸ್ಕೊಟ್ರೆ ಮೇಲ್ಗಡೆ ನಮಗೆ ಗ್ರಾನೈಟ್ ಹಾಕೊಡ್ತಾರೆ. ಇಲ್ಲೆಲ್ಲ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್ ಆಡಲ್ಲಿ ನಮಗೆ ಕೆಲಸ ಮುಗ್ದೋಗಿದೆ. ಹ್ಯಾಂಡ್ ವಾಶ್ಗೆ ಇಲ್ಲಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಅದು ಇಂಟೀರಿಯರ್ ಅಲ್ಲಿ ನೀವು ಬಾಕ್ಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಫಿಟ್ಟಿಂಗ್ಸ್ ಅವ್ರು ಮಾಡಿಕೊಡ್ತಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ನಮಗೆ ಮೇಲ್ಗಡೆ ಸಜ್ಜಾ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ನೀವು ಇಂಟೀರಿಯರ್ ಮಾಡ್ಕೊಬಹುದು. ಬಾಕ್ಸ್ ಎಲ್ಲ ಮಾಡ್ಕೊಂಡ್ರೆ ಐಟಮ್ಸ್ ಗಳೆಲ್ಲ ನಾವು ಮೇಲ್ಗಡೆ ಸ್ಟೋರೇಜ್ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕಿಚನ್ ಬಂದಿರುವಂಥದ್ದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದಕ್ಕಿಂತ ಸಖತ್ ಅಂದ್ರೆ ನಮಗೆ ಯುಟಿಲಿಟಿನೇ. ಎಷ್ಟು ಸ್ಪೇಸ್ ಇದೆ ನೋಡಿ, ಒಳ್ಳೆ ಸ್ಪೇಸ್ ಇದೆ. 5 ಅಡಿನ ಬರುತ್ತೆ ಈ ಜಾಗ. ಸೂಪರ್ ಆಗಿದೆ. 2 ಕಡೆಗೂ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್. ವಾಷಿಂಗ್ ಮಿಷಿನ್ ಆಗಲಿ ಡಿಶ್ ವಾಶ್ ಆಗಲಿ ಇಲ್ಲೇ ಇಟ್ಕೊಬಹುದು. ಇನ್ ಕೇಸ್ ನಾವು ಟೆರೆಸ್ ಹೋಗೋದಕ್ಕೆ ಆಗೋದಿಲ್ಲ ಅಂದ್ರೂ ಕೂಡ ಬಟ್ಟೆನ ಇಲ್ಲೇ ನಾವು ಹಾರಾಕೋಬಹುದು. ಅಷ್ಟು ಜಾಗ ಈ ಯುಟಿಲಿಟಿಲಿ ಪ್ರಾವಿಷನ್ ಮಾಡಿದ್ದಾರೆ. ಔಟರ್ ವ್ಯೂ ನೋಡ್ಬೋದು. ಉತ್ರಹಳ್ಳಿಲಿ ಬರುವಂತಹ ಮಂತ್ರಿ ಅಪಾರ್ಟ್ಮೆಂಟ್ ಇದು. ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇದೆ. ಸುತ್ತಮುತ್ತ ಎಲ್ಲ ನಮಗೆ ಒಳ್ಳೆ ಅಪಾರ್ಟ್ಮೆಂಟ್ ಇದೆ. ಈ ಪ್ರಾಪರ್ಟಿ ಇರೋ ಜಾಗ ಬಂದ್ಬಿಟ್ಟು ನಮಗೆ ಗೇಟೆಡ್ ಕಮ್ಯುನಿಟಿಲಿ ಇರುವಂತಹ ಜಾಗದಲ್ಲಿ ಈ ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಇರುವಂಥದ್ದು. ಸೂಪರ್ ಆಗಿ ನಮಗೆ ಒಳ್ಳೆ ಅಕಾಮಿಡೇಷನ್ ಅಲ್ಲಿ ಈ ಪ್ರಾಪರ್ಟಿನ ಬಿಲ್ಡ್ ಆಗಿರುವಂಥದ್ದು. ಹಾಲು ಎಂಟ್ರೆನ್ಸ್ ಬಂದಿದ ತಕ್ಷಣ ಹಾಲು ರೈಟ್ ಸೈಡ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ರೂಮ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಪೂಜಾ, ಯುಟಿಲಿಟಿ, ಕಿಚನ್ ಎಲ್ಲ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಈ ಪೋರ್ಷನ್ ನೋಡ್ಬೋದು. ಎಂಟ್ರೆನ್ಸ್ ಅಲ್ಲಿ ನಮಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇದಕ್ಕೆ ಎಲ್ಲ ಯೂಸ್ ಮಾಡಿರೋದು ಬಂದ್ಬಿಟ್ಟು ನಮಗೆ ಟೀಕುಡ್ ಫ್ರೇಮ್ ಯೂಸ್ ಮಾಡಿದ್ದಾರೆ. ಡೋರ್ಗಳೆಲ್ಲ ಬಂದಿದೆ ನೋಡಿ. ರೂಮ್ ಡೋರ್ಗಳೆಲ್ಲ ಪಾಲಿಶಿಂಗ್ ಡೋರ್, ಅಂದ್ರೆ ನಿಕ್ಕಿ ಕಂಪ್ನಿದು ಪಾಲಿಶಿಂಗ್ ಡೋರ್ ಬಂದಿರೋವಂಥದ್ದು. ಇದು ಆರಾಮಾಗಿ ಇಂಟೀರಿಯರ್ ಜೊತೆಗೆ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು. ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್. ಇದು 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಆಂಟಿಸ್ಕಾರ್ಡ್ ವೆಟ್ರಿಫೈಡ್ ಟೈಲ್ಸ್ ನ ಈ ಬಾತ್ರೂಮ್ಗೆ ಯೂಸ್ ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗ್ವಾರ್ ಮತ್ತೆ ಹಿಂದ್ವೇರ್ ಐಟಮ್ಸ್ ನ ಹಾಕೊಡ್ತಾರೆ. ಇಲ್ಲಿ ನಮಗೆ ಹಿಂದಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ ಕೂಡ ನಮ್ಗೆ ಒಂದು ವಿಂಡೋ ಕೂಡ ಇಟ್ಟಿದ್ದಾರೆ. ಈ ಪೋರ್ಷನ್ ನೋಡ್ಬೋದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕೂಡ ನಮಗೆ ಬಾಲ್ಕನಿ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಮಗೆ ಪಟ್ಟಣಮ್ಮ ದೇವಸ್ಥಾನ ಹತ್ರ ಬರುವಂತಹ ಮಂತ್ರಿ ಅಪಾರ್ಟ್ಮೆಂಟ್. ಇದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಮೈನ್ ಅಡ್ವಾಂಟೇಜ್ ಏನು ಅಂತ ವೀಕ್ಷಕರೇ, ಜಸ್ಟ್ ಒಂದು ಲೈಟ್ ಆಗಿ ಒಂದು ಝೂಮ್ ಮಾಡ್ತೀನಿ. ವೆಹಿಕಲ್ಸ್ ಹೋಗ್ತಾ ಇದೆ ನೋಡಿ, ಅದು ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್, ಅಂದ್ರೆ ಉತ್ರಹಳ್ಳಿ ಟು ಕೆಂಗೇರಿಗೆ ಹೋಗುವಂತಹ ಮೈನ್ ರೋಡ್. ಆ ಮೈನ್ ರೋಡ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಆ ಪ್ರಾಪರ್ಟಿ ಇರುವಂತದ್ದು. ರೈಟ್ ಸೈಡ್ಗೆ ನಮಗೆ ಸಂಕ್ರಾಂತಿ ಡಬ್ಬ ಬರುತ್ತೆ, ಮಂತ್ರಿ ಅಪಾರ್ಟ್ಮೆಂಟ್, ಪಟ್ಟಳಮ್ಮ ದೇವಸ್ಥಾನ, ಸಾಧನ ಕಾಲೇಜು. ರೈಟ್ ಸೈಡ್ ಹೋದ್ರೆ, ಲೆಫ್ಟ್ ಸೈಡ್ಗೆ ಹೋದ್ರೆ ನಮಗೆ RNSIT ಕಾಲೇಜು, BGS, ಈ ಕಡೆ JSS ಪಬ್ಲಿಕ್ ಸ್ಕೂಲ್ ಮತ್ತೆ JSS ಕಾಲೇಜು, ಅದೆಲ್ಲ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಇಲ್ಲಿಂದ ನಮಗೆ ಆರುಮಗ ದೇವಸ್ಥಾನ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಜಸ್ಟ್ ನೋಡಿ, ಜಸ್ಟ್ ಲೈಟ್ ಝೂಮ್ ಮಾಡೋದಕ್ಕೆ ನಮಗೆ ಮೈನ್ ರೋಡ್ ಕಾಣಿಸ್ತಾ ಇದೆ. ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಸಿಗ್ತಾ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕಾಮನ್ ಬಾತ್ರೂಮ್ ಬಂದಿರುವಂತದ್ದು. ಆಂಟಿಸ್ಕಾರ್ಡ್ ವೆಟ್ರಿಫೈಡ್ ಟೈಲ್ಸ್, ಫ್ಲೋರಿಂಗ್ಗೆ 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ರೆ. ಇಲ್ಲೂ ಕೂಡ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಕೂಡ ನಮಗೆ ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿ ಕಾಮನ್ ಬಾತ್ರೂಮ್ ಬಂದಿರೋದು. ವುಡ್ ಎಲ್ಲ ನಮಗೆ ಟೀ ಕುಡ್ಡೆ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮಗೆ ಒಂದು ಬೆಡ್ರೂಮ್, ಬಟ್ ಇದಕ್ಕೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರೋದಿಲ್ಲ. ವಾರ್ಡ್ರೋಬ್ ಜೊತೆಗೆ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕಬಹುದು. ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಕ್ರಾಸ್ ವೆಂಟಿಲೇಷನ್ ಕೂಡ ನಮ್ಗೆ ಇರುವಂತದ್ದು. 2 ವಿಂಡೋ ಕೊಟ್ಟಿದ್ದಾರೆ. ವಿಂಡೋ ಕೂಡ ನಮಗೆ ಟೀ ಕುಡ್ಡೆ ಆಗಿದೆ.
ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಯಾಕಂದ್ರೆ ಈಗ ನಾನು ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಅಂದ್ರೆ ಬೇಸ್ಮೆಂಟ್ ಪಾರ್ಕಿಂಗು, ಗ್ರೌಂಡ್ ಫ್ಲೋರು ಇದೇ ತರ ಒಂದು 3 BHK. ಇದು ಫಸ್ಟ್ ಫ್ಲೋರ್ ಲೆಕ್ಕ ಬರುತ್ತೆ ಅಪಾರ್ಟ್ಮೆಂಟ್ ವೈಸ್ ಅಲ್ಲಿ ಬಂದ್ರೆ. ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಆಮೇಲೆ ಇನ್ನೊಂದು ಹೇಳೋದು ಅಂದ್ಬಿಟ್ಟೆ ನೋಡಿ, ಜಸ್ಟ್ ಇಲ್ಲೊಂದು ಲೈಟ್ ಆಗಿ ಝೂಮ್ ಮಾಡ್ತೀನಿ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಾಣಿಸ್ತಾ ಇದೆ ನೋಡಿ. ಬನಶಂಕರಿ 6 ಸ್ಟೇಜ್ ಅಲ್ಲಿ ಬರುವಂತಹ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಈಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಬಟ್ ಫ್ಲಾಟ್ ಏನು ನೋಡೋ ಅಗತ್ಯ ಇಲ್ಲ ನಮಗೆ. ಏನು ನಮಗೆ ಬೇಸ್ಮೆಂಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಏನು ಅಕಾಮಡೇಷನ್ ಇದೆಯೋ ಸೇಮ್ ಎಲ್ಲ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಇದು ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರು. ನೋಡ್ಬೋದು ಸೇಮ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರೋವಂಥದ್ದು. ಬೇಸ್ಮೆಂಟಲ್ಲಿ ಪಾರ್ಕಿಂಗು, ಗ್ರೌಂಡ್ ಫ್ಲೋರಲ್ಲಿ 3 BHK, ಫಸ್ಟ್ ಫ್ಲೋರಲ್ಲಿ 3 BHK. ಈಗ ನಾನಿರೋದು ಸೆಕೆಂಡ್ ಫ್ಲೋರಲ್ಲಿ 3 BHK. ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನೋಡಿ NPS ಕ್ಲೀನಾಗಿ, ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ. ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಬನ್ನಿ ವೀಕ್ಷಕರೇ, ಈಗ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಅದನ್ನು ನೋಡೋಣ. ಬಟ್ ಏನು ಈ ಫ್ಲಾಟಿಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಟೆರೆಸ್ ಅಲ್ಲಿ ಒಂದು ಫ್ಲಾಟ್ ಬರುತ್ತಲ್ಲ 3 BHK. ಈ 3 BHK ಫ್ಲಾಟ್ ಅಲ್ಲಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡಿದಾರೆ ಓನರು, ಅವರೇ ಉಳ್ಕೊಳ್ತಾರೆ. ಇದು ನಮಗೆ 3 BHK ಫ್ಲಾಟ್. ಆಲ್ರೆಡಿ ನಮಗೆ ಇಲ್ಲಿ ಶಟರ್ಸ್ಗಳೆಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗ್ತಾ ಇರುವಂಥದ್ದು. ಪ್ರತಿಯೊಂದು ಅಪಾರ್ಟ್ಮೆಂಟ್ಗೆ ಏನು ಶಟರ್ಸ್ಗಳಿದೆ ಆ ಶಟರ್ಸ್ಗಳೆಲ್ಲ ಇಲ್ಲಿ ವರ್ಕ್ ಆಗ್ತಾ ಇದೆ. ಕರೆಕ್ಟಾಗಿ ನಮಗೆ ಇನ್ನೊಂದು 15 ದಿನದಲ್ಲಿ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿ ಆಕ್ಯುಪೈಗೆ ರೆಡಿ ಆಗುವಂತಹ ಫ್ಲಾಟ್ಗಳಿದು. ಸ್ಟೇರ್ ಕೇಸ್ ನಮಗೆ ಸ್ಪೇಷಿಯಸ್ ಆಗಿದೆ. SS ವರ್ಕು ನಮಗೆ ಪೆಂಡಿಂಗ್ ಇರುವಂಥದ್ದು, ಅದು ಕೂಡ ನಮಗೆ ಮಾಡಿಕೊಡ್ತಾರೆ. ಪೈಂಟಿಂಗ್ ಎಲ್ಲ ವರ್ಕ್ ಇದೆ. ಆಲ್ರೆಡಿ ನಮಗೆ ಔಟ್ರದ್ದು ಪೈಂಟು ವರ್ಕ್ ಆಗ್ತಾ ಇರುವಂಥದ್ದು. ಇಲ್ಲಿಗೆ ಲಾಸ್ಟ್ ಫ್ಲಾಟ್ ಅನ್ಕೊಳ್ತೀನಿ. ಇದೆಲ್ಲ ಟೈಲ್ಸ್ಗಳಾಗ್ತಾ ಇದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಈ ಫ್ಲಾಟ್ ಏನು ಕಟ್ತಾ ಇದ್ದಾರೋ ಅವರು ಉಳ್ಕೊಳ್ಳೋಕ್ಕೆ ಮಾಡ್ತಾರಂತಹ ಫ್ಲಾಟ್ ಇದು. ಟೆರೆಸ್ಸು ನಮಗೆ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಬಟ್ಟೆ ವಾಶ್ ಮಾಡಿದ್ದನ್ನು ಹಾರಕೊಳ್ಳೋಕ್ಕೂ ನಮಗೆ ಟೆರೆಸ್ಗೆ ಬರ್ಬೋದು. ಇಲ್ಲಾಂದರೆ ಯುಟಿಲಿಟಿಲಿ ಕೂಡ ನಾವು ಯೂಸ್ ಮಾಡ್ಕೊಬೋದು. ಎಲ್ಲ ಮನೆಗಳಿಗೂ ನಮಗೆ ಸೋಲಾರ್ ಪ್ರಾವಿಷನ್ ಮಾಡಿದ್ದಾರೆ. ಆಲ್ರೆಡಿ ಸೋಲಾರ್ ಕೂಡ ನಮಗೆ ಇನ್ಸ್ಟಾಲ್ ಆಗ್ತಾ ಇದೆ. ಈ ಪೋರ್ಷನಲ್ಲಿ ಆರಾಮಾಗಿ ಬಂದು ಏನಾದರೂ ಬರ್ತ್ಡೇ ಫಂಕ್ಷನ್ ಆಗಲಿ, ಏನೋ ಪಾರ್ಟಿ ಆಗಲಿ, ಒಂದು 50 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಕೂಡ ಈ ಟೆರೆಸಲ್ಲಿ ನಮಗೆ ಪ್ರಾವಿಷನ್ ಕೂಡ ಇದೆ. ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗಳಿಗಾಗೋದು ಕೂಡ ನಾವು ಇಲ್ಲಿ ಮಾಡ್ಕೊಬೋದು. ಮೇಲ್ಗಡೆ ಕೂಡ ನಮಗೆ 3 ಟ್ಯಾಂಕ್ಗಳ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನು ಅಂತ ನೋಡಿ ವೀಕ್ಷಕರೇ, ಈ ಪೋರ್ಷನಲ್ಲಿ ನೋಡಿ ಮೈನ್ ರೋಡ್ ಕಾಣಿಸ್ತಾ ಇದೆ. ಜಸ್ಟ್ ಮೈನ್ ರೋಡ್ ಪಕ್ಕದಲ್ಲೇ ನಮಗೆ ಈ ಪ್ರಾಪರ್ಟಿ ಇದೆ. ರೈಟ್ ಸೈಡಿಗೆ ನಮಗೆ ಮಂತ್ರಿ ಅಪಾರ್ಟ್ಮೆಂಟ್ ಇರುವಂಥದ್ದು. ಇಲ್ಲಿ ನೋಡಿ ಓಂಕಾರ್ ಹಿಲ್ಸ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಹಾಸ್ಪಿಟಲ್ ಕೂಡ ಇದೆ ನೋಡಿ, ಪಾತ್ರೆ ಹಾಸ್ಪಿಟಲ್ ಇರೋವಂಥದ್ದು. ಈ ಪೋರ್ಷನ್ನಲ್ಲಿ ನಮಗೆ ಅಲ್ಲಿ ದೂರದಲ್ಲಿ ನಮಗೆ ತೊರಳಿ ಫಾರೆಸ್ಟ್ ಇದೆ. ಈ ಪೋರ್ಷನಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಲೋನ್ ಕೊಟ್ಟಿದ್ದಾರೆ. ಎಲ್ಲ ಮನೆಗಳಿಗೂ ಇನ್ಕ್ಲೂಡ್ ಆಗಿರುವಂಥದ್ದು. ಇಲ್ಲಿ ನೋಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಬ್ರಿಗೇಡ್ ಇದೆ. ತೊರಳಿ ಫಾರೆಸ್ಟ್ ಕೂಡ ನಮಗೆ ತುಂಬ ನಿಯರ್ ಇರೋವಂಥದ್ದು. ಈ ಫ್ಲಾಟಿದ್ದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಇಂಡಿವಿಜುವಲ್ ಆಗಿ ಫ್ಲೋರ್ಗೆ ಒಂದೊಂದು ಫ್ಲಾಟಲ್ಲಿ ಬಿಲ್ಡ್ ಆಗ್ತಾ ಇರುವಂತಹ ಲಕ್ಸುರಿ ಫ್ಲಾಟ್ಗಳಿದು. ಈ ಫ್ಲಾಟ್ಗಳ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೊಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.